ರೈತರ ಕೃಷಿ ಭೂಮಿನೇ ಬೇಕಾ ನಿಮ್ಮ ಅನ್ಸ್ಕೆ? ವರ್ಷದ 365 ದಿನ ನೀರರಿಯೋ ಈ ಜಾಗದಲ್ಲಿ 37 ಎಕರೆ 31 ಗುಂಟೆ ಕೃಷಿ ಭೂಮಿನೇ ಬೇಕಾ ಸರ್ಕಾರಕ್ಕೆ ನಿಮ್ಮ ಸ್ಥಾಪನೆ ಮಾಡೋಕ್ಕೆ? 16 ಕಾಲುವೆಗಳು, ಹಳ್ಳಗಳು, 400ರಿಂದ 500 ತೆಂಗಿನ ಮರಗಳು, ಅಡಿಕೆ ಮರಗಳು, 15ರಿಂದ 18 ಎಕರೆಯಲ್ಲಿ 2 ಫಸಲಿನಲ್ಲಿ ಬೆಳೀತಿರೋ ಭತ್ತ, 400ರಿಂದ 500 ಹಸುಗಳಿಗೆ ಪ್ರತಿನಿತ್ಯ ಹಸಿ ಹುಲ್ಲು, ಇಷ್ಟೆಲ್ಲ ಇರೋ ಜಾಗ ತುಂಬ ಸೂಕ್ತವಾಗಿದೆ ಅನಿಸುತ್ತೆ ಈ ಸರ್ಕಾರಕ್ಕೆ. ಇದು ಮೈಸೂರಿನ ಗುಡುಮಾದನಹಳ್ಳಿಯ ರೈತರ ದೌರ್ಭಾಗ್ಯ. ಇದು ಕರ್ನಾಟಕದ ಇತಿಹಾಸದಲ್ಲಿ ಅತಿ ದೀರ್ಘಾವಧಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಪ್ರತಿನಿಧಿಸುತ್ತಿರುವ ವರುಣಾ ಕ್ಷೇತ್ರದ ಹಳ್ಳಿಯಾಗಿದ್ದು, ಈ ಜಾಗದಲ್ಲಿ 365 ದಿನಾನು ಮೈಸೂರು ಸೀವೇಜ್ ಗಲೀಜು ನೀರು ಹರಿಯುತ್ತದೆ. ಆದ್ದರಿಂದ ಇಲ್ಲಿ ಸೊಳ್ಳೆ, ತಿಗಣೆ, ಇಲಿ, ಕಾಡು ಪ್ರಾಣಿಗಳ ಕಾಟ ಇದ್ದು ಈ ಜಾಗ ಅನೈರ್ಮಲ್ಯದಿಂದ ಕೂಡಿದೆ. ಈ ಜಾಗದಿಂದ ಅರ್ಧ ಕಿಲೋಮೀಟರಲ್ಲಿ ಮೈಸೂರಿನ ಏರ್ಪೋರ್ಟ್ ಇದ್ದು, ರೇಡಿಯೇಷನ್ ಸಂಬಂಧ 3 ಅಂತಸ್ತಿನ ಕಟ್ಟಡ ಕಟ್ಟುವ ನಿಯಮವಿಲ್ಲದಿದ್ದರೂ 4 ಅಂತಸ್ತಿನ ಕಟ್ಟಡ ಕಟ್ಟಲು ಸರ್ಕಾರ ಅನುಮತಿ ಕೊಟ್ಟಿದ್ದು, ಸಾಮಾನ್ಯ ಜನರಿಗೆ ಬೇರೆ, ಆಸ್ಪತ್ರೆಗೆ ಬೇರೆ ನಿಯಮವೆಂದಂತಾಗಿದೆ. ಈ ಹಚ್ಚ ಹಸುರಿನ ಜಾಗವನ್ನು ನಾಶ ಮಾಡುವುದು ಸರಿಯೇ ಎಂದು ನೂರಾರು ದಿನಗಳಿಂದ ರೈತರು ಎಷ್ಟೇ ಹೋರಾಡಿದರೂ ಸರ್ಕಾರ ನಿಮಾನ್ ಸ್ಥಾಪನೆಗೆ ಪಟ್ಟು ಹಿಡಿದಿರುವುದು ಎಲ್ಲರ ದೌರ್ಭಾಗ್ಯ. ಸರ್ಕಾರವು ಜನರ ಉದ್ಧಾರಕ್ಕೋ ಇಲ್ಲ ಸಂಹಾರಕ್ಕೋ ಎಂಬಂತ